ನಾಗಕ್ಕ ನೀನೇ ತಗೊಂಬಂದ್ ಸೀರಿನ ನಮ್ಮ ಕೇರಿಗೆ ಎಲ್ಲರಿಗೂ ತೋರಿಸ್ಬಿಟ್ನವ. ಹೌದಾ, ಏನಂದ್ರೆ ನಿಂಗಜ್ಜಿ? ನಾಗಕ್ಕೆ ಎಂತದ್ ಕೊಡಿಸ್ತದ ಏನ ಅಂತದಾರ ಅಲ್ಲ? ಇಲ್ಲವಾ, ಭಾರಿ ಚಂದ ಐತಿ ಅಂತ ಹೋಗ್ಬಿಟ್ರು ನೋಡು. ಅದ ಒಟ್ಟ ನಿಂಗೆ ಇಷ್ಟ ಆತಲ್ಲ ಅಷ್ಟ್ ಸಾಕ್ಬಿಡು. ಹೂನವ, ನಂಗಂತೂ ಭಾರಿ ಇಷ್ಟ ಆತ್ ನೋಡು. ಅಲ್ಲೇ ಬ್ಲೌಸ್ನು ಒಲೆಕ್ ಹಾಕ್ಬಿಟ್ಟಿನಿ. ಓ, ಅಷ್ಟು ಬೇಗ ಒಲೆಕ್ ಹಾಕ್ಬಿಟ್ಟ? ಹ್ಞೂ ಪದಕ, ನಮ್ಮೂರಾಗೆ ಇಲ್ಲಾಂದ್ರೆ ಕೊಡದೇ ಇಲ್ಲ. 1 ವಾರ 2 ವಾರ ಅಂತ ಅಡ್ಡಾಡಿಸ್ತಾರೆ. ಅದ್ರಾಗೂ ನಮ್ಮೂರಿಗೆಲ್ಲ ಗೊತ್ತಲ್ಲ ನಾಗಕ್ಕನ ಮಕ್ಳು ಮದ್ವೆ ಅಂತ. ಭಾರಿ ಬಟ್ಟೆ ಬಂದ್ಬಿಟ್ಟವಂತ ಹೊಲೆಯಕ್ಕೆ. ನಾಗಕ್ಕನ ಮಕ್ಳು ಮದ್ವೆ ಆದ್ರೆ ಬಟ್ಟೆ ಹಾಕಿ ಬಾಳ ಬಂದು. ಅಯ್ಯೋ, ಊರೇ ಬರ್ತೈತಲ್ಲ ಮದ್ವೆಗೆ, ಅದಕ್ಕೆ. ಅದಕ್ಕ ನಮ್ಮ ನಾಗಕ್ಕನ ಏನ್ ಅನ್ಕೊಂಡ್ರಿ ನೀವು? ಭಾರಿ ಫೇಮಸ್ ಅದಾರೆ. ನಮ್ಮ ಊರ ಅಧ್ಯಕ್ಷರಾಗಿದ್ರು, ನಿಮಗೆ ನೆನಪಿಲ್ಲನ? ಏನ್ ಅಧ್ಯಕ್ಷರಾಗಿದ್ರ ಏನವ? ಏನ ಬಿಡು, ಮದ್ವೆಗೆ 4 ದಿನ ಉಳಿತು. ಅತ್ಲಾಗೆ ಸುಣ್ಣ ಬಣ್ಣ ಎಲ್ಲಾನು ಬಳದಾಗೈತಿ. ನಾಳೆ ಅತ್ಲಾಗೆ ಬಳಿ ಇಡ್ಸರ್ನ ಕರ್ಸ್ಬಿಡೋಣ. ಏನಂತೀನಾಗಿ? ಏನ ಪದ್ಧತಿ ಎಲ್ಲ ನೀನ್ ಹೇಳ್ದಂಗೆ ಆಕೈತಿ. ಆಗ್ಲಿ ತಗ. ಒಯ್ ಬಳಿನಾ? ಅಯ್ಯೋ, ಹಿಂಗೊಂದಿದ್ರೆ ನಾನು ಬಳಿನೇ ತಗೊಂತಿದ್ದಿಲ್ಲ. ಮೊನ್ನೆ ಇನ್ನು ಒಂದು 4 ಡಜನ್ ತಗೋದು ಇಟ್ಕೊಬಿಟ್ಟನಿ. 4 ಡಜನ್? ನಿಂಗಕ್ಕ 4 ಡಜನ್ ಅದಕ್ಕೆ? ಹೆಂಗಂತೀಯಲ್ಲ ಶಶಿಕಲಾ? ಶಶಿಕಲಾ, ನಾಗಕ್ಕನ ಮಗಳು ಮದ್ವಿ ಇಲ್ಲಿಂದ ಹೋಗ್ಬೇಕಾರೆ ಒಂದ್ ಜೊತೆ ಇಟ್ಕೊಳದ, ಅಲ್ಲಿ ಹೋದ್ಮ್ಯಾಗ ಒಂದ್ ಜೊತೆ ಇಟ್ಕೊಳದ, ಆಮೇಲೆ ರಾತ್ರಿಗೆ ಅದೆಂತದ ಮಾಡ್ತಾರಲ್ಲ ಅದಾಗ ಒಂದ್ ಜೊತೆ ಇಟ್ಕೊಳದ, ಆಮೇಲೆ ಮದ್ವಿಗೆ ಒಂದ್ ಜೊತೆ ಇಟ್ಕೊಳದ. ಈ ಊರಿ ನೋಡಿದ್ರೆ ಬಳಿ ಚಿಂತಿ, ನನ್ನ ಮಗಳು ನೋಡಿದ್ರೆ ಏನ್ ಮಾಡಿದ್ರು ಬಳಿ ಇಟ್ಕೊಳಲ್ಲ ಅಂತ ಕುಂತಾಳೆ. ಹೆಂಗ್ ಹೇಳಪ್ಪ ಈಗ? ನಾಗಕ್ಕ ಯಾಕ ಸಪ್ಪು ಗದಿಯಲ್ಲ ಯಾಕ? ಅಯ್ಯ ಹೌದಲ್ಲ ನಾಕ, ಏನಾತ? ಹಂಗೆ ನಮ್ಮ ಮನೆ ಹೋಗಕ್ಕೆ ಒಂದೊಂದ್ಸರಿ ಹಂಗ ಆಕತಿ. ಅದೇನಾತು ಅಂತ ಕೇಳಕತ್ತಾರೆ. ಯಾಕಂಗ ಮುಸುರಿ ಮಾಡ್ಕೊಂಡೆ ಒಂಚೂರು ಹೇಳು. ಏನ್ ಹೇಳಿ ಬದತ್ತೆ? ಲಲ್ಲಿ ನಾ ಬಳಿ ಇಟ್ಕೊಳಲ್ಲ ಅನ್ನಕತ್ತಾಳೆ. ಯಾಕಂತೆ? ಅಲ್ಲ, ನಿಂಗದ್ ನೋಡಿದ್ರೆ ಬಳಿ ಅಂತ ಕುಣಿತೈತಿ. ಆ ಹುಡುಗಿಗೆ ಯಾಕೆ ಬಳಿ ಇಟ್ಕೊಳ ಆಸಿಲ್ಲ? ಅಯ್ಯೋ, ಅದ್ ಹಂಗಲ್ಲ ಬಿಡು ಶಂಕರಕ್ಕ. ಅದ್ ಹೆಂಗೆ ಕರೀಲ್, ನಾನೇ ಕೇಳ್ತೇನೆ. ಕಿಲ್ಲ, ಇಲ್ಲೇ ಯಾವ್ದೋ ಫ್ರೆಂಡ್ ಮನೆಗೆ ಹೋಗ್ಬರ್ತೇನೆ ಅಂತ ಹೋಗ್ಯಾಳೆ. ಮದುವೆ ಆಗ ಹುಡುಗಿನ ಯಾಕಂಗ ನೀನ್ ಅವ್ರ ಮನೆ ಇವ್ರ ಮನೆ ಅಂತ ಕಳಿಸ್ತಿ ಅಂತ. ಏನ್ ಮಾಡ್ಲಿ ಪದ್ಧತಿ, ನನ್ ಮಾತು ಕೇಳ್ಬೇಕಲ್ಲ. ಹೌದು, ಯಾಕೆ ಬೇಡ ಅಂದ್ಲು ಬಳಿನ? ಅದೇನೋ ಅವ್ರ ಫ್ರೆಂಡ್ಸ್ ಬೆಂಗಳೂರಿಂದ ಯಾವ ಮ್ಯಾಚಿಂಗ್ ಬಳಿ ತರ್ತಾರಂತೆ, ಅವನ್ನೇ ಇಟ್ಕೊಂತಾಳಂತೆ. ಅಯ್ಯ, ಅದೇಂಗ ಆಕತಿ? ಏನ ಪದ್ಧತಿ? ಅಲ್ಲ, ಮದುವೆಗೆ ಅಂತ ಬಳಿ ಇಟ್ಟ ಮೇಲೆ ಅವೇನವು ಅವನ ಇವನ ಹಾಕನದು ಒಂದ್ಸರಿ ಇಟ್ಮೇಲೆ ಮುಗಿತಲ್ಲ ಪದಕ. ಅವ್ ಹೊಡಿಯ ತನಕ ತೆಗಿಯಂಗಿಲ್ಲ. ಅಯ್ಯೋ, ನೀನ್ ಹಂಗೆ ಹೇಳ್ತೀನಿ ಗಜ್ಜಿ, ಈಗ ನಾವು ಕೇಳ್ಬೇಕಲ್ಲ. ಬರ್ಲಿ ನಾ ಹೇಳ್ತಂತಗ. ಅಯ್ಯೋ, ನಾನೇ ಹೇಳಿ ಸಾಕಾದ ಪದ್ಧತಿ, ಆಕಿ ಕೇಳಲ್ಲ ಬಿಡು. ಅದೇನೋ ನಿನ್ನೆ ಹೇಳಕತ್ತಿದ್ಲು, ಮ್ಯಾಚಿಂಗ್ ನಾವು ಈ ಕಲರ್ ಬಳೆ ತಂಬ, ಆ ಕಲರ್ ಬಳಿ ತಂಬ, ಮಧ್ಯಕ್ಕೊಂದು ಸೈಡಿಗೆ 2 ತಗಬಾ ಅಂತ ಹೇಳಕತ್ತಿದ್ಲು. ಹೇಳಿ ಬರ್ಲಿ. ನಾನು ನಿನ್ನೆನೆ ಶಂಕರಿಗೆ ಹೇಳಿದ್ದೆ, ಅದೇ ಇಲ್ಲಿ ಬರ್ತಲ್ಲ ಬಳಿಗಾರಮ್ಮನ ನಾಡ್ದ ಒಂಚೂರು ಬರಕ್ಕೆ ಹೇಳು ಅಂತಂದು. ಹೇಳ ಏನ ನೀವ್ ಈಗ ಹಿಂಗಂತಿರಲ್ಲ? ನೀವು ಏನ್ ಹೇಳ್ತೀರಲ್ಲ? ನಾನು ನಿನ್ನೆನೆ ಹೇಳೇನಪ್ಪ, ನಾಳೆ ಒಂದು 11-12 ಗಂಟೆ ಜೊತೆ ಬಾ ಅಂತ ಹೇಳೇನಪ್ಪ. ಬರ್ತೀನಿ ಅಂತ ಹೇಳೈತಿ ಪಾಪ. ನೋಡವ, ಮತ್ತ ಅವ್ರು ಬಂದ್ಮೇಲೆ ಹಂಗೆ ಹಿಂಗೆ ಅನ್ನಂಗಿಲ್ಲ ನೋಡ್ರಿ. ಏನಪ್ಪ ದತ್ತೆ, ನೀವೇ ಮಾತಾಡ್ಬೇಕು. ಸರಿ ತಗ, ನಾ ಮಾತಾಡ್ತೀನಿ. ನೋಡಿ ಶಶಿಕಲಾ, ಮತ್ ನೀನು ಬಂದ್ಬಿಡಕ್ ನೋಡವ. ಮತ್ ಬಳಿಗಿಡಿ ಇಡಿಸ್ಕೊಂಡು ಆಮೇಲೆ ಬೇಕಾರೆ ಊಟ ಮಾಡ್ಕೊಂಡು ಹೋಗಂತಿ. ನೋಡ್ತಾನೆ ತಗಡಿನ ಅಕ್ಕ. ನೋಡ್ತೀನಿ ಗೀಡ್ತೀನಿ ಅನ್ನಂಗಿಲ್ಲ ನೋಡು. ಬರ್ಬೇಕು. ಶಂಕರಕ್ಕ, ನಿಂಗಜ್ಜಿ, ಸುಬ್ಬಜ್ಜಿ ಎಲ್ಲರೂ ಬರ್ತಾರ. ಸರಿ ತಗ. ಸರೋಜಕ್ಕೂ ಫೋನ್ ಮಾಡಿ ಹೇಳ್ತಾನೆ. ಸರೋಜಕ್ಕನು ಬರ್ತೈತಿ. ಸರೋಜಕ್ಕೆ ಎಲ್ಲೈತ್ರಿ? ಊರಿಗೆ ಹೋಗಿತ್ತಲ್ಲ, ಫೋನ್ ಮಾಡಿದ್ನವ. ಇವತ್ತು ಸಾಯಂಕಾಲ ಬರ್ತೇನೆ ಅಂತ ಹೇಳತಿ. ಮತ್ತೆ ಇನ್ನೊಂದು 3 ದಿನದಾಗ ಮದುವೆ ಇಟ್ಕೊಂಡು ಊರಿಗೆ ಹೋದ್ರಂಗೆ. ಹೌದಲ್ಲ, ಮತ್ತೆ ನಾನಂತೂ ತಿಂಡಿ ತಿಂದಕ್ಕೆ ಬಂದ್ಬಿಡ್ತಾನವ. ನಿಂಗಜ್ಜಿ, ತಿಂಡಿ ತಿನ್ನಕ್ಕೆ ಆತಕ್ಕ ಮನೆಗೆ ಓಕೆ, ಇಲ್ಲೇ ಇದ್ಬಿಡು. ಮತ್ತಿನ್ನೇನು? ಸುಮ್ಮನೆ ಹುಡುಗಿ, ಮನೆಗೆ ದನ ಕರ ಅದಾವು, ಹಾಲ್ ಗಿಲ್ ಕರಿಯೋದು, ಸಗಣಿ ಬಚ್ಚದೆ ನೀ ಮಾಡ್ತೀಯನ? ಯಾಕೆ ಮನೆಗೆ ಪಂಕಜ ಇದಾವಲ್ಲ? ಹ್ಞೂ ಕಣವ, ಇಲ್ಲಿ ಬಳಿ ಯಾರು ಬಂದಾರೆ ಅಂತ ಆಕಿಗೆ ಅಂತ ಗೊತ್ತಾಗ್ಬಿಟ್ರೆ ನನಗಿಂತ ಮೊದ್ಲು ಆಕಿನ ಬಂದು ಕುಂತಿರ್ತಾಳೆ. ಸುಮ್ಮನಿರ್ರಿ, ಯಾರಿಗೆ ಹೇಳಕ್ ಹೋಗ್ಬೇಡ್ರಿ. ನಾನೇ ಬೇಕಾರೆ ಆಮೇಲೆ ಹೇಳಿ ಕರ್ಕೊ ಬರ್ತೀನಿ. ನಿಂಗಜ್ಜಿ, ನೀನ್ ಹಿಂಗೆ ಅನ್ನೋದಷ್ಟೇ, ನಿನಗಿಂತ ಮೊದ್ಲು ಅವಳೇ ಬಂದಿರ್ತಾಳೆ ನೋಡು. ಹ್ಞೂ ಕಣವ ನಾಕ, ನನ್ನ ಮೇಲೆ ಎಲ್ಲ ಕೆಲಸ ಬಿಟ್ಟು ಬಂದ್ಬಿಡ್ತಾಳೆ ನೋಡು. ನಾಕ, ಮತ್ತೆ ನಮ್ಮ ಹಿಂತ್ಲಾಗೆ ಮದ್ವೆಗೆ ಇಡೋದವು ಹರ್ಕೊಂಡತ್ಲಾಗೆ ರುಕ್ಕೆ ಬರ್ಲಾ? ಅಯ್ಯ ಹೌದಲ್ಲ ಪದ್ಧತಿ, ನೀನ್ ನೆನ್ಪು ಮಾಡಿ ಸರಿ ಆಯ್ತು ನೋಡು. ನಾಳೆ ಅತ್ಲಾಗೆ ಬಳಿ ಇಡ್ತಿದ್ದಂಗೆ ಒಂಚೂರು ಮದ್ರೆಗೆ ಗಿದ್ರಂಗೆ ಎಲ್ಲ ಹಚ್ಕೊಂಡ್ಬಿಟ್ರಿ, ಕೈಗೆ ಚಂದ ಕಾಣ್ತಾವು. ಅಂತೂ ಒಳ್ಳೆ ಟೈಮಿಗೆ ನೆನ್ಪು ಮಾಡ್ತು ನನ್ನ ಸುಬ್ಬಜ್ಜಿ. ನಿಂಗೆ ಒಂಚೂರು ಬೆಳಗ್ಗೆನೆ ಬಾರೆ ಸೊಪ್ಪು ಗಿಪ್ಪು ಹರ್ಕೊಂಬಂಬಿಡೋಣ. ಇಲ್ಲವಾ, ಅಲ್ಲೇ ಸೊಪ್ಪು ರೇಟ್ ಬಂದ್ರೆ ನಮ್ಮನೆ ಕೆಲಸ ಯಾರು ಮಾಡ್ತಾರೆ? ಮತ್ತೆ ನನಗೆ ಇಲ್ಲಿ ಬರೋಕ್ಕೆ ಗೊತ್ತಾಗಲ್ಲನ? ಸರಿ ತಗ, ನೀ ಬರ್ತಾನಿಂದಲ್ಲ ಅಷ್ಟು ಸಾಕು. ಬೆಳಗ್ಗೆ ಕಾಯ್ತಿರ್ತೀನಿ, ಗಡ ಬಂದ್ಬಿಡು. ಅಯ್ಯೋ ಕೆಪ್ಸುಬಿನ ಬಿಡಿದ್ರಿ, ನಾನೇ ಹೋಗಿ ಬರ್ತೀನಿ ಹಿಂದೆ. ಮತ್ತೆ ಹಂಗಂದು ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟು ನೀನು. ಹ್ಞೂ ಕಣೆ, ಕಾಯ್ತಿರ್ತಂತಗ, ಅದಕ್ಕೇನ ನೀ ಬಂದ್ಮೇಲೆ ಹರಿಯನಂತೆ. ನೋಡ್ದೆ ನಾ ಕೈ ಸುಬಿನ. ಏನಾರ ಮಾಡ್ರವ ನೀವು. ಒಟ್ಟಾಗೆ ಹರ್ಕೊಂಬಂದು ಒಂಚೂರು ರುಬ್ಕೆ ಬಂದು ಕೊಟ್ರೆ ಸಾಕು. ಅಮ್ಮ, ನಿನ್ನೆ ತಗೊಂಡು ಸೀರೆ ಎಲ್ಲಿಟ್ಟಿಯಾ? ನಾನು ಬ್ಲೌಸ್ ಹೊಲಿಯಕ್ಕೆ ಹಾಕ್ಬರ್ಬೇಕು. ನೋಡೇ ಹುಡುಗಿ, ಬ್ಲೌಸಾ ನೀವು ಗಿಡ್ಗೆಲ್ಲ ಹೊಲ್ಸ್ಕೊಬೇಡ್ರಿ, ಒಂಚೂರು ಉದ್ದ ತೋಳ್ ಮಾಡಿ ಹೊಲ್ಸ್ಕೊಳ್ರಿ. ಪದ್ಧತಿ, ಈಗ ಯಾರು ಉದ್ದ ತೋಳು ಹೊಲ್ಸ್ಕೊಂತಾರೆ? ನೋಡವ, ಅವೆಲ್ಲ ಹೇಳಕ್ಕೋಬೇಡ ನೀನು ನನಗೆ. ಒಂಚೂರು ಮೊಣಕೈ ತನಕನಾರ ಬರಂಗಿರ್ಲಿ ತೋಳು. ಹಿಂದೂ ಅಷ್ಟೇ, ಅದೇನ ಡೀಪ ಏನ ಅಂತಾರಲ್ಲ, ಅದನ್ನೊಂಚೂರು ಕಮ್ಮಿ ಇಡಿಸ್ರಿ. ಏನಂಗ ಇಡೀ ಬೆನ್ನೆ ಕಾಣ್ತೈತಿ, ಹಂಗೆ ಇಡಿಸ್ತಾವ್. ಅಲ್ಲ, ಈ ಓಲ್ಡ್ ಲೇಡಿ ಏನು ಗೊತ್ತಾಗುತ್ತೆ ಅಂತ ಹಿಂಗೆ ಮಾತಾಡುತ್ತೆ ಏನೋ. ಪದ್ಧತಿ, ಈಗಿನ ಫ್ಯಾಷನ್ನೇ ಅದು, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ನನಗಾಗಲೇ ಡಿಸೈನ್ ಎಲ್ಲ ಕೊಟ್ಕೊಂಡ್ಬಿಟ್ಟಿನಿ, ಬ್ಲೌಸ್ ತಗೊಂಡು ಕೊಡ್ಬೇಕಷ್ಟೇ. ಸರಿ, ನಾ ಹೇಳ್ದಂಗೆ ಕೊಟ್ಟಿಲ್ಲ. ಈಗೇನಾರ ಇಲ್ಲ ಅಂದರೆ ನಾನು ಹೇಳ್ದಂಗೆ ಬ್ಲೌಸ್ ಹೊಲಿಸ್ಕೋಬೇಕು ಅಂದ್ಬಿಡ್ತೈತಿ. ಹ್ಞೂ ಅಂತ ಒಪ್ಕೊಳ್ಳೋದು ಒಳ್ಳೇದು.
ಹ್ಞೂ ಅಜ್ಜಿ, ಸೇಮ್ ನೀನು ಹೇಳ್ದಂಗೆನೆ ಬ್ಲೌಸು ನಾನು ಡಿಸೈನ್ ಕೊಟ್ಟು ಬಂದಿರೋದು ನೋಡು. ಮತ್ತೆ ನಿಮ್ಮ ಅಕ್ಕಗೆ ಅವಳದು ನಂದು ಸೇಮ್ ಡಿಸೈನೇ. ಏನೋ ಬಿಡವ, ಒಂಚೂರು ನೆಟ್ಟು ಹೊಲ್ಸ್ಕೊಳ್ರಿ. ಆಯ್ತು ಅಜ್ಜಿ. ನೋಡವ ಲಲ್ಲಿ, ನಾಳೆ ಬೆಳಗಾರ್ ಬರ್ತಾರೆ, ಒಂಚೂರು ಬಳಿ ಇಡ್ಸ್ಕೊಳಕ್ಕೆ ಮನೆಗೆ ಇರ್ರಿ. ನಾಳೆಯಿಂದ ಎಲ್ಲಿಗೂ ಹೋಗ್ಕೋಬೇಡ್ರಿ. ಹಾಂ, ಬಳೆನಾ ಅಮ್ಮ? ನಾನು ನಿಂಗೆ ಮೊದಲೇ ಹೇಳಿದಿನಲ್ಲ. ಏನಂತ? ಅದೇ ನನ್ನ ಫ್ರೆಂಡ್ಸ್ ತರ್ತಾರೆ ಬಳೆನಾ ಅಂತ. ನೋಡವ, ಹಂಗೆಲ್ಲ ಮ್ಯಾಚಿಂಗ್ ಎಲ್ಲ ಇಟ್ಕೊಳಂಗಿಲ್ಲ, ಹಸಿರು ಬಳಿ ಇಟ್ಕೋಬೇಕು. ನಾಳೆ ಬೆಳಗಾರ ಮುನ್ನ ಬರಕ್ಕೆ ಹೇಳಿವಿ, ನೀವು ಮನೆಗೆ ಇದ್ದು ಬಳಿ ಇಡ್ಸ್ಕೊಳ್ರಿ. ಅಜ್ಜಿ, ನಾನು ಈಗಾಗಲೇ ತರ ಕೇಳ್ಬಿಟ್ಟಿದ್ದೀನಿ. ತರ ಕೇಳಿದ್ರೆ ಬಿಡು, ಮತ್ತೆ ಯಾವಾಗಾರ ಇಟ್ಕೊಳಂತೆ. ಈ ಹುಡುಗಿ ಮಾತು ಕೇಳ್ದಂಗೆ ಆತು.